ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಐ ಹೋಪ್ ಎಲ್ಲರೂ ಆರಾಮದಿರಿ ಅನ್ಕೊಂಡು ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ. ಇವತ್ತಿನ ವಿಡಿಯೋದೊಳಗ ಹೊಸಬರಿಗೆಲ್ಲ ಡೌಟ್ ಇರುತ್ತಾ, ಹೊಸದಾಗಿ ಕುರಿ ಸಾಕಾಣಿಕೆ ಅಥವಾ ಮೇಕೆ ಸಾಕಾಣಿಕೆ ಮಾಡ್ಬೇಕು ಅನ್ಕೊಂಡವ್ರಿಗೆ ಒಂದೇ ಒಂದು ದೊಡ್ಡ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನಾವು ಬ್ರೀಡಿಂಗ್ ಮಾಡ್ಬೇಕಾ ಅಥವಾ ಫ್ಯಾಟ್ನಿಂಗ್ ಮಾಡ್ಬೇಕಾ, ಬ್ರೀಡಿಂಗ್ ಒಳಗ ಹೆಚ್ಚು ಲಾಭ ಸಿಗುತ್ತಾ ಅಥವಾ ಫ್ಯಾಟ್ನಿಂಗ್ ಒಳಗ ಹೆಚ್ಚು ಲಾಭ ಸಿಗುತ್ತೆ ಅಂತ ಬಹಳಷ್ಟು ಜನಕ್ಕ ಗೊಂದಲ ಇರುತ್ತ. ಅದಕ್ಕಾಗಿ ಇವತ್ತಿನ ವಿಡಿಯೋದೊಳಗ ನಾನು ಪ್ರಾಕ್ಟಿಕಲ್ ಆಗಿ ಬ್ರೀಡಿಂಗ್ ಹೆಚ್ಚು ಲಾಭ ಕೊಡುತ್ತಾ ಅಥವಾ ಫ್ಯಾಟ್ನಿಂಗ್ ಹೆಚ್ಚು ಲಾಭ ಕೊಡುತ್ತಾ ಅಂತ ಹೇಳ್ತೀನಂತ. ಹಂಗಾಗಿ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡ್ಲಾರೆ ಫುಲ್ ವಿಡಿಯೋ ನೋಡ್ರಿ. ಬ್ರೀಡಿಂಗ್ ಅಂದ್ರೆ ಏನಂತ ತಿಳ್ಕೊಂಡು, ಬ್ರೀಡಿಂಗ್ ಅಂದ್ರೆ ಹೆಣ್ಣು ಮೇಕೆ ಅಥವಾ ಕುರಿಗಳನ್ನ ತಂದು ಅದರಿಂದ ಮರಿಗಳನ್ನ ಪಡ್ಕೊಂಡು ಮಾರಾಟ ಮಾಡೋದಕ್ಕ ನಾವು ಬ್ರೀಡಿಂಗ್ ಅಂತ ಅಂತೀವಿ. ಬ್ರೀಡಿಂಗ್ ಪ್ರಕ್ರಿಯೆ ಹೆಂಗಿರುತ್ತ ಅಂತ ಹೇಳೋದಾದ್ರೆ, ಒಂದು ಮೇಕೆ ಮರಿ ನಾವು ತಂದ್ವಿ ಅಂದ್ರೆ, ಹೆಣ್ಣು ಮೇಕೆ ತಂದ್ವಿ ಅಂದ್ರ ಅದು ವರ್ಷಕ್ಕ 2 ಬಾರಿ ನಮ್ಗ ಮರಿಗಳನ್ನ ಕೊಡುತ್ತ. ಒಂದು ಬಾರಿಗೆ ನಮ್ಗ 2ರಿಂದ 2ಕ್ಕೂ ಹೆಚ್ಚು, ಒಂದೊಂದು ಸರಿ 3 ಮರಿಗಳು ಕೊಡುವಂತ ಮೇಕೆನೂ ಇರ್ತಾವ, 4 ಮರಿಗಳು ಕೊಡುವಂತನೂ ಮೇಕೆ ಇರ್ತಾವು. ಸೊ ಅಂತ ತಳಿ ಆಯ್ಕೆ ಮಾಡ್ಕೊಂಡ್ ಬಂದು ನಾವು ಬ್ರೀಡಿಂಗಿಗೆ ಅಂತ ತಳಿ ಆಯ್ಕೆ ಮಾಡ್ಕೊಂಡ್ರ ಸೂಕ್ತ. ಸೊ ನಮ್ಗ ವರ್ಷದೊಳಗ 2 ಸಾರಿ ನಮ್ಗ ಮರಿಗಳನ್ನ ಕೊಟ್ಟಾಗ 2 ಮರಿ ಹಿಡ್ಕೊಂಡ್ರು 4 ಮರಿಗಳಾಗ್ತಾವ ವರ್ಷಕ್ಕ. ಆ ಮರಿಗಳನ್ನ 2ರಿಂದ 4 ತಿಂಗಳು ಸಾಕಿ ಮಾರಾಟ ಮಾಡ್ಬೋದು. ನಾವು ಸದ್ಯಕ್ಕೆ ಮಾರಾಟ ಮಾಡೋದಿಲ್ಲ ಅಂದ್ರ ನಮ್ದು ಏನ್ ಬ್ಯಾಚ್ ಇರುತ್ತಲ್ಲ, ನಾವು ಮರಿಗಳನ್ನ ಏನೋ ಒಂದಿಷ್ಟು ಹಿಂಡಿರುತ್ತಲ್ಲ, ಆ ಹಿಂಡನ್ನ ದೊಡ್ಡದಾಗಿ ಮಾಡ್ಕೊಂಡು ಹೋಗ್ಬೋದು. ಅಂದ್ರೆ ಕೆಲವೊಂದು ಮರಿಗಳನ್ನ ತಂದು ಆ ಮರಿಗಳನ್ನ ನಾವು ಹೆಚ್ಚಾಗಿ ಸಾಕೊಂಡು ಹೋಗ್ಬೋದು. ಸೊ ಬ್ರೀಡಿಂಗ್ ಈ ತರ ಮಾಡ್ಬೋದು. ಬ್ರೀಡಿಂಗ್ ಪ್ರಕ್ರಿಯೆ ಹಿಂಗಿರುತ್ತ. ಇನ್ನು ಕುರಿಗ್ ಬಂದ್ರೆ ವರ್ಷಕ್ಕೆ 1 ಮರಿ ಕೊಡುತ್ತ ಅದು, ಹೌದಿಲ್ಲ. ಬ್ರೀಡಿಂಗ್ ಹೆಂಗ್ ಲಾಭ ಕೊಡುತ್ತ ಅಂತಂದ್ರೆ, ನಾವು ಹಾಕಿರುವಂತ ಬಂಡವಾಳ ಅಂದ್ರ ದೊಡ್ಡ ತಾಯಿ ಮರಿಗಳು, ಹೆಣ್ಣು ಮೇಕೆಗಳು ಏನಿರ್ತಾವೋ ಅಲ್ಲೇ ಇರುತ್ತ. ಬಟ್ ನಮ್ಗ ಆ ವರ್ಷಕ್ಕ 2ರಿಂದ 3 ಮರಿಗಳು 4 ಮರಿಗಳು ಕೊಟ್ಟಿರ್ತಾವಲ್ಲ, ಆ ಮರಿಗಳನ್ನ ನಾವು ಮಾರಾಟ ಮಾಡಿ ದುಡ್ಡು ಪಡಿಬಹುದು. ನಾವು ಹಾಕಿರುವಂತ ಬಂಡವಾಳ ತಾಯಿ ಮೇಕೆಗೆ ಅಥವಾ ಕುರಿಗೆ ಅಲ್ಲೇ ಇರುತ್ತ. ಸೊ ಮರಿಗಳಿಂದ ನಮ್ಗ ಲಾಭನೂ ಸಿಗುತ್ತ. ಸೊ ನಮ್ಗೆ ಇನ್ನೂ ಲಾಭ ಬೇಕಂದ್ರೆ ಆ ಮರಿಗಳನ್ನ ಮಾರಾಟ ಮಾಡಿ ನಾವು ಲಾಭ ಪಡ್ಕೋಬಹುದು. ಅದಾದ್ಮೇಲೆ ನಮ್ಗ ಗೊಬ್ಬರ ಅನ್ನೋದು ಸಿಗುತ್ತಾ ಅಲ್ಲೇ. ಬ್ರೀಡಿಂಗ್ ಒಳಗ ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ತಾವು ಅಂದ್ರ ಮೇಂಟೆನೆನ್ಸ್ ಬಾಳ ಮಾಡ್ಬೇಕಾಗುತ್ತ. ಬ್ರೀಡಿಂಗ್ ಅಂತ ನಾವು ಮೊದಲು ತಲೆಯೊಳಗೆ ಇಟ್ಕೊಂಡ್ ಪ್ಲಾನ್ ಮಾಡಾತೀವಿ ಅನ್ನೋದೇ ಆದ್ರೆ, ಬ್ರೀಡಿಂಗಿಗೆ ನಾವು ಕ್ರಾಸಿಂಗ್ ಮಾಡುವಂತ ತಳಿ ಏನೈತಲ್ಲ, ಚಲೋ ಇರುವಂತ ಒಳ್ಳೆ ತಳಿನ ಚೂಸ್ ಮಾಡಿ ಬ್ರೀಡಿಂಗ್ ಮಾಡ್ಬೇಕಾಗುತ್ತ. ಸೊ ಇದ್ರೊಳಗೆ ಏನಾದ್ರೂ ನೀವು ಎಡವಿದ್ರ ಸೊ ಬ್ರೀಡಿಂಗ್ ನಿಮ್ದೆಲ್ಲ ಫ್ಲಾಪ್ ಆಗುತ್ತ. ಸೊ ಮೇನ್ ಆಗಿ ಗಂಡು ಮೇಕೆ ಅಥವಾ ಹೋತು ಏನಂತೀವಲ್ಲ ಅದ್ರದ್ದು ತಳಿ ಇಂಪಾರ್ಟೆಂಟ್ ಆಗಿರುತ್ತ. ಅದನ್ನ ಚೂಸ್ ಮಾಡೋದು ಕರೆಕ್ಟ್ ಆಗಿ ಚೂಸ್ ಮಾಡ್ಬೇಕಾಗುತ್ತ. ಬ್ರೀಡಿಂಗ್ ಒಳಗ ಬ್ರೀಡಿಂಗ್ ಇಂದ ಆಗುವ ಸಮಸ್ಯೆಗಳು ಏನಪ್ಪಾ ಅಂತಂದ್ರೆ, ನಮ್ಗ ಆಗುವಂತ ಸಮಸ್ಯೆ ಅಂದ್ರ ಲಾಂಗ್ ಟರ್ಮ್ ಆದಾಯ. ಅಂದ್ರೆ ನಮ್ಗ ಬಹಳಷ್ಟು ಸಮಯ ಆದ್ಮೇಲೆ ನಮ್ಗ ಆದಾಯ ಅನ್ನೋದು, ಲಾಭ ಅನ್ನೋದು ಸಿಗುತ್ತಾ. ಫ್ಯಾಟ್ನಿಂಗ್ ಒಳಗ ಕಂಪೇರ್ ಮಾಡಿದ್ರ ಸ್ವಲ್ಪ ಬಹಳ ಸಮಯ ತಗೊಳುತ್ತೆ ಬ್ರೀಡಿಂಗ್ ಒಳಗ. ಅದಾದ್ಮೇಲೆ ವ್ಯಾಕ್ಸಿನೇಷನ್ ಕಂಪಲ್ಸರಿ ಹಾಕಿಸ್ಬೇಕಾಗುತ್ತ. ಈಗ ಫ್ಯಾಟ್ನಿಂಗ್ ಒಳಗೆ ಹೆಂಗಾಗ್ಬಿಡುತ್ತೆ ಅಂದ್ರೆ, 3 ತಿಂಗಳು 6 ತಿಂಗಳು ಮರಿ ಸಾಕ್ತಿವಿ ಅಂದ್ರೆ ಡಿವಾರ್ಮಿಂಗ್, ET, PPR 3 ತಿಂಗಳು ಸಾಕೋ ಮರಿಗೆ ಅವು ಹೆಚ್ಚಾಗಿ ಹೋಗಿರುತ್ತೆ. ಸೊ 3 ತಿಂಗಳಿಗೆ ನಾವು ಮರಿಗಳನ್ನ ಸೇಲ್ ಮಾಡ್ತೀವಿ ಅಂದ್ರೆ ಅಷ್ಟು ಅವಶ್ಯಕತೆ ಇರಲ್ಲ. ಆದ್ರೆ ಇಲ್ಲಿ ಬ್ರೀಡಿಂಗ್ ಒಳಗ ನಾವು ತಾಯಿ ಮೇಕೆ ಅಂದ್ರೆ ಹೆಣ್ಣು ಮೇಕೆ ಏನಿರುತ್ತಲ್ಲ, ವರ್ಷವಿಡೀ ನಮ್ಮ ಜೊತೆಗೆ ಇರೋದ್ರಿಂದ, ದೀರ್ಘಾವಧಿ ಕಾಲ ನಮ್ ಜೊತೆ ನಾವು ಆ ಮೇಕೆಗಳನ್ನ ಸಾಕೋದ್ರಿಂದ ನಾವು ವರ್ಷಕ್ಕೊಮ್ಮೆ ಯಾವ್ಯಾವ ವ್ಯಾಕ್ಸಿನೇಷನ್ ಹಾಕಿಸ್ಲೇಬೇಕಲ್ಲ, ಯಾವ್ಯಾವ ಕಾಲದಲ್ಲಿ ಯಾವ್ಯಾವ ವ್ಯಾಕ್ಸಿನೇಷನ್ ಕೊಡ್ಬೇಕಲ್ಲ, ಕಂಪಲ್ಸರಿ ಆಗಿ ಕೊಡ್ಲೇಬೇಕಾಗುತ್ತಾ. ಅದಾದ್ಮೇಲೆ ವ್ಯಾಕ್ಸಿನೇಷನ್ ಏನಾದ್ರೂ ಮಿಸ್ ಆದ್ರೆ ರೋಗ ಬರುವಂತ ಚಾನ್ಸಸ್ ಬಹಳ ಇರ್ತಾವ. ಬ್ರೀಡಿಂಗ್ ಒಳಗ ನಮ್ಗ ಅನುಭವ ಅನ್ನೋದು ಬಹಳ ಬೇಗ ಆಗುತ್ತ. ಕರೆಕ್ಟ್ ಆಗಿರುವಂತ ತಳಿನ ಚಾಯ್ಸ್ ಮಾಡ್ಬೇಕಾಗುತ್ತ. ಸೊ ಇದು ಬ್ರೀಡಿಂಗ್ ಅನ್ನೋದು ಸ್ಲೋ ಆಗಿರ್ಬೋದು, ಆದ್ರೆ ಸ್ಟಡಿ ಇನ್ಕಮ್ ಅಂತ ಹೇಳ್ಬೋದು. ಲಾಂಗ್ ಟರ್ಮ್ ನಮ್ಗ ಕಾಯಂ ಆಗಿ ಇನ್ಕಮ್ ಸಿಗುತ್ತಾ. ಸೊ ಇದ್ರೊಳಗ ಯಾವುದೇ ರೀತಿಯ ಲಾಸ್ ಅನ್ನೋದು ಏನೈತಲ್ಲ ಕಡಿಮೆ ಆಗಿರುತ್ತ ಅಂತ ಹೇಳ್ಬೋದು. ಕಡಿಮೆ ಬಂಡವಾಳದಿಂದ ಹೆಚ್ಚು ಲಾಭ ಗಳಿಸುವಂತದ ಅಂತಂದ್ರೆ ಬ್ರೀಡಿಂಗ್ ಅಂತಾನೆ ಹೇಳ್ಬೋದು. ಫ್ಯಾಟ್ನಿಂಗ್ ಅಂದ್ರೆ ಏನಂತ ತಿಳ್ಕೊಳ್ಳೋಣ. ಫ್ಯಾಟ್ನಿಂಗ್ ಅಂದ್ರೆ ನಾವು ಸಂತಿಯಿಂದ 3 ತಿಂಗಳು ಮರಿಗಳನ್ನ ತಂದು ನಮ್ ಶೆಡ್ ಒಳಗು 3 ತಿಂಗಳು ಸಾಕಿ, 3ರಿಂದ 6 ತಿಂಗಳ ಸಾಕಿ ಅದಕ್ಕ ಫೀಡ್ ಎಲ್ಲ ನಾವೇ ಕೊಟ್ಟು ತೂಕ ಹೆಚ್ಚಿಗೆ ಮಾಡಿ ಮಾರಾಟ ಮಾಡೋದಕ್ಕ ಫ್ಯಾಟ್ನಿಂಗ್ ಅಂತ ಕರಿತೀವಿ.
ಈಗ ಫ್ಯಾಟ್ನಿಂಗ್ ಪ್ರಕ್ರಿಯೆ ಹೆಂಗಿರುತ್ತ 15ರಿಂದ 20 kg ಮರಿಗಳನ್ನ ತಂದು ಅದಕ್ಕೆ ಕಾನ್ಸಂಟ್ರೇಟ್ ಫೀಡು, ಮೇವು ಮತ್ತು ಫೀಡ್, ಮಿನರಲ್ ಮಿಕ್ಸರ್ ಎಲ್ಲ ಥರದ್ದು ಅದಕ್ಕೆ ವೇಟ್ ಗೇನ್ ಆಗೋದಕ್ಕೆ ಏನೆಲ್ಲ ಪ್ರೊಸೀಜರ್ಗಳು ಇರ್ತಾವೆ ಎಲ್ಲಾನು ಫಾಲೋ ಮಾಡಿ ಡಿವಾರ್ಮಿಂಗ್ ಎಲ್ಲಾನು ಕೊಟ್ಟು ನಾವು ಅದನ್ನ 90ರಿಂದ 120 ದಿನಗಳ ಕಾಲ ಸಾಕಿ 30ರಿಂದ 35 kg ವೇಟ್ ಬಂದಮೇಲೆ ಅದನ್ನ ಮಾರಾಟ ಮಾಡೋದು ಫ್ಯಾಟ್ನಿಂಗ್ ಪ್ರಕ್ರಿಯೆ ಅಂತ ಹೇಳ್ಬೋದು. ಫ್ಯಾಟ್ನಿಂಗ್ ಯಾವ ಥರ ಲಾಭದಾಯಕ ನಮ್ಗಂದ್ರೆ, ನಾವು ಖರೀದಿ ಮರಿನ 6,000 ರೂಪಾಯಿಗೆ ಅಥವಾ 7,000 ರೂಪಾಯಿಗೆ ಖರೀದಿ ಮಾಡಿದ್ರೆ ಅದು ಒಂದು 3ರಿಂದ 6 ತಿಂಗಳು ಸಾಕಿದ್ರೆ ನಮ್ಗೆ ಅದ್ರದ್ದು ಫೀಡಿಂಗ್ ಖರ್ಚಾಗಲಿ ಮೆಡಿಕಲ್ ಚಾರ್ಜ್ ಆಗಲಿ ಎಷ್ಟು ಹೋಗುತ್ತಾ ಅಂತ ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಒಂದು ಮರಿಯಿಂದ ನಮ್ಗೆ 2ರಿಂದ 3,000 ರೂಪಾಯಿ ಖರ್ಚಾದ್ರೂ ಒಂದು 2,000 ರೂಪಾಯಿ ಲಾಭ ಉಳಿಯೋಂಗೆ ನೋಡ್ಕೊಂಡು ಮರಿಗಳ ತೂಕ ಕರೆಕ್ಟಾಗಿ 30ರಿಂದ 35 kg ಬಂದಮೇಲೆ ಮಾರಾಟ ಮಾಡಿ ಅಲ್ಲಿ ನಮ್ಗೆ ಒಂದು 2ರಿಂದ 3,000 ರೂಪಾಯಿ ಉಳಿತಂದ್ರೆ ಫ್ಯಾಟ್ನಿಂಗ್ ಲಾಭದಾಯಕ ಅಂತ ಹೇಳ್ಬೋದು. ಫ್ಯಾಟ್ನಿಂಗಿಂದ ಆಗುವಂಥ ತೊಂದರೆಗಳು ಸಮಸ್ಯೆಗಳು ಏನಪ್ಪ ಅಂತಂದರೆ, ಫ್ಯಾಟ್ನಿಂಗ್ ಒಳಗೆ ನಾವು ಪ್ರತಿ ಸಾರಿ ಹೊಸ ಮರಿಗಳನ್ನ ತರೋದ್ರಿಂದ ಕೆಲವೊಂದು ವಾತಾವರಣಕ್ಕೆ ಅಡ್ಜಸ್ಟ್ ಆಗೋದಿಲ್ಲ, ಅಲ್ಲಿ ರೋಗಗಳು ಡಿಸೀಸ್ಗಳು ಭಾಳ ಬರ್ತಾವೆ. ಆಮೇಲೆ ಫ್ಯಾಟ್ನಿಂಗ್ ಒಳಗೆ ಮರಿಗಳಿಗೆ ರೋಗ ಜಾಸ್ತಿ ಬರೋದ್ರಿಂದ ಮೆಡಿಕಲ್ ಚಾರ್ಜ್ ಕೂಡ ಜಾಸ್ತಿ ಆಗುತ್ತೆ. ಮೇವು ಫುಡ್ಡು ಎಲ್ಲ ಕೊಂಡು ಅದಕ್ಕೆ ವೇಟ್ ಗೇನ್ ಆಗಲಿ ಅಂತ ಜಾಸ್ತಿ ಹೆಚ್ಚಾಗಿ ಬಳಸೋದ್ರಿಂದ ಅಲ್ಲಿ ಕೂಡ ನಮ್ಗೆ ಖರ್ಚು ಹೆಚ್ಚಾಗುತ್ತೆ. ಇದೆಲ್ಲ ಬಿಟ್ರೆ ಮಾರ್ಕೆಟಿಂಗ್ ಕೂಡ ನಮ್ಗೆ ಏರಿಳಿತಾ ಇರುತ್ತೆ. ಒಂದ್ಸರಿ ಸಿಕ್ಕಂತ ಲಾಭ ಇನ್ನೊಂದು ಸರಿ ಸಿಗೋದಿಲ್ಲ, ಪ್ರತಿ ಸರಿನೂ ಆ ಲಾಭ ಸಿಗಲ್ಲ, ಏರಿಳಿತ ಆಗ್ತಿರ್ತಾವ. ಸೊ ಇವೆಲ್ಲ ನಾವು ಫ್ಯಾಟ್ನಿಂಗ್ ಇಂದ ಆಗುವಂತ ತೊಂದರೆಗಳಂತ ಕನ್ಸಿಡರ್ ಮಾಡ್ತೀವಿ. ಈಗ ಫ್ಯಾಟ್ನಿಂಗ್ ಬೆಟರ ಅಥವಾ ಬ್ರೀಡಿಂಗ್ ಬೆಟರ್ ಅಂತ ಕೇಳೋದಾದ್ರೆ, ಫ್ಯಾಟ್ನಿಂಗ್ ಅನ್ನೋದು ಹೊಸಬರು ಯಾರಾದ್ರೂ ಮಾಡ್ಬೇಕಂದಿದ್ರೆ ಫ್ಯಾಟ್ನಿಂಗ್ ಮಾಡೋದು ಬೆಟರ್. ಯಾಕಂದ್ರೆ ಯಾವುದೇ ರೀತಿ ಅನುಭವ ಇರಲ್ಲ. ಸೊ 3 ತಿಂಗಳು ಮರಿನ ಬರೀ 3 ತಿಂಗಳು ಸಾಕೋದ್ರಿಂದ ಸ್ವಲ್ಪ ಏರಿಳಿತ ಆದ್ರೂ ಬೆಟರ್ ಅಂತ ಅನ್ಸುತ್ತಾ. ಇನ್ನು ನಮ್ಗೆ ಅನುಭವ ಐತಿ ಅಂತಂದ್ರೆ ಹೆಚ್ಚಿಗೆ ಬಂಡವಾಳ ಹಾಕಿ ನಾವು ಬ್ರೀಡಿಂಗ್ ಮಾಡೋದು ಬೆಟರ್. ಇದನ್ನೆಲ್ಲ ಬಿಟ್ಟು ನಿಮ್ಗೆ ಫಾಸ್ಟ್ ಇನ್ಕಮ್ ಬೇಕಂತಂದ್ರೆ ಫ್ಯಾಟ್ನಿಂಗ್ ಮಾಡ್ರಿ. ಸ್ಲೋ ಇನ್ಕಮ್ ಇದ್ರೂ ನಮ್ಗೆ ಸ್ಟಡಿ ಆಗಿರ್ಬೇಕು, ಕಂಟಿನ್ಯೂಸ್ ಆಗಿ ಇನ್ಕಮ್ ಇರಬೇಕು ಅಂತ ನೀವು ಬ್ರೀಡಿಂಗ್ ಮಾಡ್ರಿ ಅಂತ ಹೇಳ್ಬೋದು. ಈಗ ಯಾರಿಗೆ ಯಾವುದು ಸೂಕ್ತ ಅಂತ ತಿಳ್ಕೊಳೋದಾದ್ರೆ, ನೀವೇನಾದ್ರೂ ಹೊಸಬರು ಅದಿರಿ ಅಂತಂದ್ರೆ ಫ್ಯಾಟ್ನಿಂಗ್ ಮಾಡೋದು ಬೆಟರ್. ನಿಮ್ಗೆ ಅನುಭವ ಐತಿ ಅಂತಂದ್ರೆ ಫ್ಯಾಟ್ನಿಂಗ್ ಬ್ರೀಡಿಂಗ್ ಎರಡೂ ಮಾಡ್ರಿ. ಜಾಗ ಕಡಿಮೆ ಐತಂದ್ರೆ ನೀವು ಫ್ಯಾಟ್ನಿಂಗ್ ಮಾಡ್ರಿ. ನಮ್ಗೆ ಜಾಗ ಜಾಸ್ತಿ ಐತಿ, ನಮ್ಮ ಹತ್ರ ಹಸಿ ಮೇವು ಸಿಗುತ್ತಂದ್ರೆ ನೀವು ಬ್ರೀಡಿಂಗ್ ಮಾಡೋದು ಬೆಟರ್. ಬ್ರೀಡಿಂಗು ಇನ್ಕಮ್ ಕೊಡುತ್ತಾ, ಫ್ಯಾಟ್ನಿಂಗು ಇನ್ಕಮ್ ಕೊಡುತ್ತಾ. ಆದರೆ ನಿಮ್ಮ ಪರಿಸ್ಥಿತಿ, ನಿಮ್ಮ ಬಂಡವಾಳ, ನಿಮ್ಮ ಸಮಯ ನೋಡ್ಕೊಂಡು ನೀವು ಯಾವುದನ್ನ ಮಾಡ್ಕೋಬೇಕು, ಯಾವ ತಳಿ ಆಯ್ಕೆ ಮಾಡಬೇಕು, ಫ್ಯಾಟ್ನಿಂಗ್ ಮಾಡಬೇಕಾ ಬ್ರೀಡಿಂಗ್ ಮಾಡಬೇಕಾ ಅನ್ನೋದನ್ನ ಚಾಯ್ಸ್ ಮಾಡ್ರಿ. ಇದ್ರೊಳಗೆ ತಳಿ ಆಯ್ಕೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಮರಿಗಳ ಆಯ್ಕೆ ಕೂಡ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ, ಬ್ರೀಡಿಂಗ್ ಆಗಲಿ ಫ್ಯಾಟ್ನಿಂಗ್ ಆಗಲಿ. ಸೊ ನಿಮ್ಮ ಹತ್ರ ಬಂಡವಾಳ ಹೆಂಗೈತಿ, ನಿಮ್ಮ ಹತ್ರ ಜಾಗ ಎಷ್ಟೈತಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಮ ಬ್ರೀಡಿಂಗ್ ಅಥವಾ ಫ್ಯಾಟ್ನಿಂಗ್ ಅನ್ನೋದು. ಹೊಸಬರಾಗಿದ್ರೆ ನೀವು ಫ್ಯಾಟ್ನಿಂಗ್ ಮಾಡಿ ಆಮೇಲೆ ಬ್ರೀಡಿಂಗ್ ಮಾಡ್ರಿ ಅಂತ ಹೇಳಬಹುದು. ಫ್ಯಾಟ್ನಿಂಗು ಹೊಸಬರಿಗೆ ಎಷ್ಟು ಲಾಭ ಕೊಡುತ್ತಾ ಅನ್ನೋದು ಐತಿ ಅಲ್ಲ, ಅದರಷ್ಟೇ ಲಾಸ್ ಕೂಡ ಕೊಡುತ್ತೆ. ಯಾವುದೇ ನೀವು ಮಾಡೋದಾದ್ರೂ ಮೊದಲು ಅನುಭವ ಇರಲೇಬೇಕಾಗುತ್ತೆ. ಸೊ ಇಷ್ಟಿತ್ತು ಇವತ್ತಿನ ವಿಡಿಯೋದೊಳಗೆ ಮಾಹಿತಿ. ನಿಮ್ಗೇನಾದರೂ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ, ಇಷ್ಟ ಆದರೆ ನನ್ನ ವಿಡಿಯೋಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ಶೇರ್ ಮಾಡಿರಿ. ಆ್ಯಂಡ್ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್.